ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ SRG ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮೆಣಸಿನ್ಕಾಯಿ ಹುಬ್ಳಿ ಮಾರ್ಕೆಟ್ಗೆ ಹೋಗಿದ್ವಿ. ಹುಬ್ಳಿ APMC ಮಾರ್ಕೆಟ್ಗೆ. ಹುಬ್ಳಿ APMC ಮಾರ್ಕೆಟ್ ಹೋದಾಗ ರೇಟ್ ಕೂಡ ಈ ಸಾರಿ ಕೂಡ ತುಂಬ ಜಾಕ್ಪಾಟ್ ಆಯಿತು ರೈತರಿಗೆ. ಈ ವರ್ಷ ಏನೋ ಗೊತ್ತಿಲ್ಲ, ದೇವ್ರದ್ದು ಏನೋ ಗೊತ್ತಿಲ್ಲ, ತುಂಬ ಚೆನ್ನಾಗೈತಿ. ನಮ್ದು ಚಾಕ್ಲೇಟ್ ಕಲರ್ ಕಡ್ಡಿಗಾಯಿ ಕಡ್ಡಿಗಾಯಿ ಎಷ್ಟಾಗಿತ್ತಪ್ಪ ಅಂತಂದ್ರೆ 56,650 ರೂಪಾಯಿ ಆಗೈತಿ. ಮತ್ತು ಬಿಳಿಗಾಯಿ 46,000 ರೂಪಾಯಿ ಆಗೈತಿ. 43,000 ರೂಪಾಯಿ ಆಗೈತಿ. ಮತ್ತು ನಮ್ಮ ಮನೆಗೆ ಇನ್ನೊಬ್ರು ಅದಾರ, ಅವರು ನಮ್ಮ ಉಮೇಶ್ ಕಾಕಾರ, ಅವ್ರದ್ದು ಎಷ್ಟಾಗೈತಿ 57,000 ರೂಪಾಯಿವರೆಗೆ ಐತಿ. 57,150 ರೂಪಾಯಿನ ಎಷ್ಟಾಗೈತಿ. ತುಂಬ ಚೆನ್ನಾಗೈತೆ ಅವ್ರದ್ದು ಕೂಡ. ಈ ಥರ ಮೆಣಸಿನ್ಕಾಯಿ ಮಾರಾಟ ಆಗೈತಿ. ತುಂಬ ಈ ವರ್ಷ ರೈತರಿಗೆ ಜಾಕ್ಪಾಟ ಅಂತ ಹೇಳ್ಬೋದು. ಒಳ್ಳೆಯ ರೇಟ್ ಆಗೈತಿ. ಹೋದ ವರ್ಷ ನಾವು ತುಂಬ ರೇಟ್ ಕಡಿಮೆ ಇತ್ತು, ಎಲ್ಲ ರೈತರು ತುಂಬ ಬೇಜಾರಾಗಿತ್ತು. ಹೋದ ವರ್ಷ ಆಯಿತು, 2 ವರ್ಷದಿಂದ ರೈತರಿಗೆ ತುಂಬ ಬೇಜಾರಾಗಿತ್ತು ಮೆಣಸಿನ್ಕಾಯಿ ಸಲುವಾಗಿ. ಯಾಕಂದ್ರೆ ಮೆಣಸಿನ್ಕಾಯಿ ಬೆಳೆನೇ ತುಂಬ ಕಡಿಮೆ ಇತ್ತು. ಹೋದ ವರ್ಷ ಮೆಣಸಿನ್ಕಾಯಿ ಬೆಳೆ ಹೊಲ ಎಲ್ಲರೂ ಪ್ರತಿಯೊಬ್ಬರು ಹಾಕಿದ್ರೆ, ಹಂಗಾಗಿ ಮಾಲು ಕೂಡ ತುಂಬ ಜಾಸ್ತಿ ಬಂದಿತ್ತು. ಏನೋ ಗೊತ್ತಿಲ್ಲ, ಮಾಲು ಕೂಡ ಜಾಸ್ತಿ ಇದ್ದೇ ಇರ್ತೈತೆ. ಯಾಕಂದ್ರೆ ಬಳ್ಳಾರಿ ಸೈಡು ಅವೆಲ್ಲ ಬಂದ್ಬಿಟ್ವಲ್ಲ, ಬಳ್ಳಾರಿ ಸೈಡು ಆ ಕಡೆ ಮೆಣಸಿನ್ಕಾಯಿ ಬಂತಪ್ಪ ಅಂದ್ರೆ ಈ ಕಡೆ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಈ ಸಾರಿ ಬಳ್ಳಾರಿಯವರು ಹಾಕಿರೋ ಬಿಟ್ರೆ ಗೊತ್ತಿಲ್ಲ, ಅದು ಕಡಿಮೆ ಮಾಡಿರ್ಬೇಕೇನೋ ಅವರು ಗೊತ್ತಿಲ್ಲ. ಯಾಕಂದ್ರೆ 2 ವರ್ಷದಿಂದ ಸತತ ಪೆಟ್ಟು ತಿಂದ್ರಲ್ಲ, ಹಾಗಾಗಿ ರೇಟ್ ಕಡಿಮೆ ಆಯ್ತಂತ ಅವರು ಬೆಳೆದಿಲ್ಲ ಅಂತ ನನ್ನ ಅನಿಸಿಕೆ. ಮತ್ತು ನಮ್ಮ ಕಡೆಯೂ ಏನಪ್ಪ ಅಂತಂದ್ರೆ ಜಾಸ್ತಿ ಹಾಕಲ್ಲ. ನಮ್ಮ ಕಡೆಯೂ ಏನಪ್ಪ ಅಂದ್ರೆ ಒಂದು 2 ಎಕರೆ, ಒಂದು 4 ಎಕರೆ ಅಷ್ಟೇ ಹಾಕ್ತಾರೆ. ನಾವು ಕೂಡ 2 ಎಕರೆ ಹಾಕಿವಿ, ಜಾಸ್ತಿ ಹಾಕಲ್ಲ. ಏನಂತಾರಲ್ಲ, ತುಂಬ ಜಾಸ್ತಿ ಹಾಕಲ್ಲ, 2 ಎಕರೆ ಹಾಕಿದ್ವಿ. ತುಂಬ ಚೆನ್ನಾಗೈತೆ ರೇಟು. ಹೋದ ಸಲ 40,000 ರೂಪಾಯಿ ಆಗಿತ್ತು. ಈ ಸಾರಿ ಹೋದ ಸಲ ಅಂದ್ರೆ ಮೊನ್ನೆ ಒಂದು 15 ದಿನದಿಂದ ಕಳಿಸಿದ್ವಲ್ಲ, ಅದು ಊರ ಬಂದ ತೊಗೊಂಡಿದ್ರು. 43,000 ರೂಪಾಯಿ 40,000 ರೂಪಾಯಿ ಹಂಗೆ ಮಾರ್ತದೆ. ತುಂಬ ಚೆನ್ನಾಗಾಯ್ತು. ಮತ್ತು ಇಲ್ಲಿ ನಾವು ಇವತ್ತು ಹುಬ್ಳಿಗೆ ಹೋಗಿದ್ವಿ. ಯಾಕಪ್ಪ ಅಂತಂದ್ರೆ ಹುಬ್ಳಿಗೆ ಪ್ರತಿ ಸಾರಿ ಬ್ಯಾಡಿಗೆ ಹೋಗ್ತಾಯಿದ್ವಿ 2 ವರ್ಷದಿಂದ. ಇವಾಗ ಹುಬ್ಳಿ ಹೋಗ್ತಾಯಿದ್ವಿ. ಹುಬ್ಳಿ ತಪ್ಪಿದ್ರೆ ಗದಗ ಹೋಗ್ತಾಯಿದ್ವಿ. ಯಾಕಪ್ಪ ಅಂತಂದ್ರೆ ಹುಬ್ಳಿ ಮತ್ತು ಬ್ಯಾಡಿಗೆ ಮಾರ್ಕೆಟ್ ಹೋಲಿಸೋದ್ರೆ ಹುಬ್ಳಿನ ಚಲೋ ಅನ್ಸಕ್ಕೆ ನಮ್ಗೆ. ಯಾಕಂದ್ರೆ ಬಾಡಿಗೆನೂ ಕಡಿಮೆ ಆಗುತ್ತೆ, ರೇಟು ತುಂಬ ಚೆನ್ನಾಗಿ ಸಿಗ್ತಾಯಿದೆ. ಹಾಗಾಗಿ ಬ್ಯಾಡಿಗೆ ಕಳಿಸ್ತಾಯಿಲ್ಲ ಎಲ್ಲರೂ. ಆಲ್ಮೋಸ್ಟ್ ಅಲ್ಲಿ ನಮ್ಮ ಸೈಡು ಎಲ್ಲ ಹುಬ್ಳಿಗೆ ಕಳಿಸ್ತಾಯಿದ್ರೆ. ರೇಟ್ ಕೂಡ ತುಂಬ ಚೆನ್ನಾಗೈತಿ. ಮೆಣಸಿನ್ಕಾಯಿ ಹಾಕಿದ್ರಪ್ಪ ಅಂದ್ರೆ ನಿಮ್ಗೆ ಯಾವ ಥರ ರೇಟ್ ಆಗ್ಯಾವ ಅನ್ನೋದ್ರ ಕೂಡ ಹಂಚ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ, ಸರಿನಾ? ಪ್ರತಿ ಸಾರಿ ಒಂದೊಂದು ಸಾರಿ ನಮ್ಮವಾಗಿ ಖುಷಿ ಪಡ್ಬೇಕು ಅಂದರೆ ಕೆಲವೊಬ್ಬರು ಜಾಸ್ತಿ ಆಗಿರ್ತಲ್ಲ, ಅದು ನೋಡಿ ಕೂಡ ಖುಷಿ ಪಡ್ಬೇಕು ನಾವು. ಹೆಂಗೆ ಬೆಳೆದಾರಪ್ಪ ಅನ್ನೋದೊಂದು ಏನೋ ಒಂದು ಕ್ಯೂರಿಯಾಸಿಟಿ. ಇನ್ನೊಂದು ವಿಷಯ, ಬ್ಯಾಡಿಗೆ ನಮ್ಮೂರಾಗ ಯಾಕೆ ಕಳಿಸ್ತಾ ಇಲ್ಲಪ್ಪ ಅಂದ್ರೆ ಜಾಸ್ತಿ ಈ ಸಾರಿ ಮೊನ್ನೆ ನಮ್ಮೂರಾಗ ಒಂದು ಗಾಡಿ ಹೋಗಿತ್ತು ಬ್ಯಾಡಿಗೆ ಮಾಲ್ ತೊಗೊಂಡು ಹೋಗ್ಬೇಕಂತಂದ್ರೆ, ಏನಂತಂದ್ರೆ ಮುಳುಗುಂದ ದಾಟಿದ ಮೇಲೆ ಸ್ವಲ್ಪ ರೋಡ್ ಕಚ್ಚಾ ಹಾಕಿ ಅಲ್ಲಿ ಏನಪ್ಪ ಅಂತಂದ್ರೆ ಒಂದು 4-5 ಚೀಲ ಕಳು ಮಾಡಿಬಿಟ್ರು. ಗಾಡಿಯಿಂದ ಮಾಲ ಕಳು ಮಾಡಿಬಿಟ್ರು. ಹಾಗಾಗಿ ಏನಪ್ಪ ಅಂತಂದ್ರೆ ಆಲ್ಮೋಸ್ಟ್ ಜಾಸ್ತಿ ಬ್ಯಾಡಿಗೆ ಹೋಗ್ತಾಯಿಲ್ಲ. ಆ ಬ್ಯಾಡಿಗೆ ಕಳು ಮಾಡಿದ್ರಲ್ಲ, ಅದು 40,000 ರೂಪಾಯ್ದು ಮಾಲ್, ಅದು ಕಳು ಮಾಡಿಬಿಟ್ರು ಕಳ್ಳರು. ಆ ಒಂದು ಉದ್ದೇಶದಿಂದ ಕೆಲವೊಬ್ರು ಗಾಡಿಯವರು ಹೋಗೋಕೆ ಹೆದರಕೊಂತಾರೆ. ಈ ಥರ ಇಷ್ಟೆಲ್ಲ ಕಳುವಾಗಿದ್ದಾವೆ. ಹಾಗಾಗಿ ಬ್ಯಾಡಿಗೆ ಕಳಿಸ್ತಾ ಇಲ್ಲ. ಇದ್ರ ಏನಪ್ಪ ಅಂತಂದ್ರೆ ನೀವು ಕೂಡ ಯಾರಾದರೂ ಬ್ಯಾಡಿಗೆ ಹೋಗ್ತಾ ಇದ್ರಪ್ಪ ಅಂದ್ರೆ ಗದಗ ಟು ಬ್ಯಾಡಿಗೆ ಹೋಗ್ಬೇಕಂತಂದ್ರೆ ಸ್ವಲ್ಪ ಹುಷಾರು ಹೋಗಿ. ಯಾಕಂತಂದ್ರೆ ಕಳು ಜಾಸ್ತಿ ಆಗ್ತದವ. ಮೆಣಸಿನ್ಕಾಯಿ ರೇಟ್ ತುಂಬ ಚೆನ್ನಾಗೈತಲ್ಲ, ಕಳ್ಳರು ಭಾಳ ಇದ್ದಾರೆ. ಹಾಗಾಗಿ ಸ್ವಲ್ಪ ಮುಳುಗುಂದ ದಾಟಿದ ಮೇಲೆ ಸ್ವಲ್ಪ ಹುಷಾರಾಗಿರಿ. ಮುಳುಗುಂದಿಂದ ನಮ್ಮ ಯಾವುದಪ್ಪ ಮುಳುಗುಂದಿಂದ ಲಕ್ಷ್ಮೇಶ್ವರ ದಾಟುವರೆಗೂ ಸ್ವಲ್ಪ ಹುಷಾರಾಗಿರಿ. ಯಾಕಂದ್ರೆ ಸ್ವಲ್ಪ ರೋಡ್ ಸರಿ ಇಲ್ಲ, ಅಲ್ಲಿ ಕಳ್ಳರು ಕೂಡ ಜಾಸ್ತಿ ಆಗೈತಿ. ಈ ಒಂದು ವಿಡಿಯೋನ ಸ್ವಲ್ಪ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಯಾಕಂದ್ರೆ ಅವ್ರಿಗೆ ಯಾರೊಬ್ಬರು ಪೊಲೀಸ್ ಇದ್ರಪ್ಪ ಅಂದ್ರೆ ಎಚ್ಚೆತ್ತುಕೊಳ್ತಾರೆ, ಸರಿನಾ? ಅಲ್ಲಿ ಸ್ವಲ್ಪ ಸ್ಟ್ರಿಕ್ ಆಗುತ್ತಂತ ನನ್ನ ಅನಿಸಿಕೆ, ಸರಿನಾ ರೈತ ಬಂದವರೇ? ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.